Hi friends, welcome back to my channel Arun Academy. ಫ್ರೆಂಡ್ಸ್, SSC GD 2025 ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಈ ನೋಟಿಸ್ನಲ್ಲಿ ಎಕ್ಸಾಮ್ ಸಿಟಿ, ಎಕ್ಸಾಮ್ ಡೇಟ್ ಮತ್ತು ಅಡ್ಮಿಟ್ ಕಾರ್ಡನ್ನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಇಲ್ಲಿ ಈ ಸಲ ಅಡ್ಮಿಟ್ ಕಾರ್ಡ್ ಸ್ವಲ್ಪ ಚೇಂಜ್ ಆಗಿರುತ್ತೆ, ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ತುಂಬ ಲೆಂತ್ ಆಗಿರೋದಿಲ್ಲ, ತುಂಬ ಚಿಕ್ಕದಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಈ ಚಾನಲ್ನಲ್ಲಿ RPF ಕಾನ್ಸ್ಟೇಬಲ್, SSC GDಗೆ ಸಂಬಂಧಪಟ್ಟ ಹಾಗೆ GK ಕ್ಲಾಸ್ಗಳನ್ನು ಕನ್ನಡದಲ್ಲಿ ಮಾಡಲಾಗುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳನ್ನ ಡಿಸ್ಕಸ್ ಮಾಡಲಾಗುತ್ತೆ. ಸೊ RPF ಕಾನ್ಸ್ಟೇಬಲ್ ಮತ್ತು SSC GDಗೆ ಯಾರು ಓದ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗಳನ್ನು ನೋಡಿ. ಬನ್ನಿ ಈಗ SSC GD ಆ ನೋಟಿಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಸ್ಕ್ರೀನಲ್ಲಿ ಕಾಣ್ತಿರುವಂಥ ನೋಟಿಫಿಕೇಶನ್ ನಿನ್ನೆ SSC ರವರು ಬಿಟ್ಟಿದ್ದಾರೆ. SSC GD ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಇದು. ಇದರ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳಿಯೋಣ. ಫ್ರೆಂಡ್ಸ್, SSC GD ಎಕ್ಸಾಮ್ ಫೆಬ್ರವರಿ 4ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಈ ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳಿದರೆ, ಅಡ್ಮಿಟ್ ಕಾರ್ಡಿಗಿಂತ ಮುಂಚೆ ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿಯ ಸ್ಟೇಟಸನ್ನು ಬಿಡಲಾಗುತ್ತೆ. ನೀವು ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿಯನ್ನು ಚೆಕ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಎಕ್ಸಾಮಿನ 10 ದಿನ ಮುಂಚಿತವಾಗಿ ನೀವು ಇದನ್ನು ಚೆಕ್ ಮಾಡ್ಕೊಳ್ಬೋದು. ಈ ಚೆಕ್ ಮಾಡ್ಕೊಳ್ಳುವಂಥ ಲಿಂಕನ್ನು ಇವತ್ತಿನಿಂದ ಅಂದರೆ ಜನವರಿ 26ರಿಂದ ಆ್ಯಕ್ಟಿವ್ ಮಾಡಿದ್ದಾರೆ. ಇವತ್ತು ಈ ಲಿಂಕ್ನಲ್ಲಿ ಫೆಬ್ರವರಿ 4ನೇ ತಾರೀಕು ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವರು ನಿಮ್ಮ ಎಕ್ಸಾಮ್ ಟೈಮಿಂಗ್ ಮತ್ತು ಎಕ್ಸಾಮ್ ಸಿಟಿಯನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ಎಕ್ಸಾಮ್ಗಿಂತ 4 ದಿನ ಮುಂಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಂದರೆ 4ನೇ ತಾರೀಕು ಎಕ್ಸಾಮ್ ಇದೆ ಅಂದರೆ 1ನೇ ತಾರೀಕು ನೀವು ಹಾಲ್ ಟಿಕೆಟನ್ನು ಅಥವಾ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಎಕ್ಸಾಮ್ ಫೆಬ್ರವರಿ 5ನೇ ತಾರೀಕು ಇದೆ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಫೆಬ್ರವರಿ 2ನೇ ತಾರೀಕು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೀಗೆ ನೀವು ಎಕ್ಸಾಮ್ ಇರುವಂಥ ದಿನದಿಂದ 4 ದಿನ ಮುಂಚಿತವಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಐ ಹೋಪ್ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಬಗ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಈಗ ನಾವು ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಈ ಹಿಂದೆ SSC GD ಅಡ್ಮಿಟ್ ಕಾರ್ಡ್ ಈ ಥರ ಇರ್ತಿತ್ತು, ಆದರೆ ಈ ಸಲ ಚೇಂಜ್ ಆಗಿದೆ. ಹಾಗೆ ಈ ಸಲದ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟನ್ನು ನಾವು ಮನೆಗೆ ತರೋ ಹಾಗಿಲ್ಲ, ಎಕ್ಸಾಮ್ ಸೆಂಟರಲ್ಲೇ ಕೊಟ್ಟು ಬರಬೇಕಾಗತ್ತೆ. ಅದನ್ನು ಈ ನೋಟಿಸ್ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಸಲ ಮೊದಲ ಬಾರಿ SSCಯು ನಿಮ್ಮ ಅಡ್ಮಿಟ್ ಕಾರ್ಡ್ ಪರೀಕ್ಷೆ ಮುಗಿದ ಬಳಿಕ ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತದೆ. ಸೊ SSC GD ಎಕ್ಸಾಮ್ ಬರೀತಿರೋಂಥ ಅಭ್ಯರ್ಥಿಗಳು ಒಂದು ಕಾಪಿಯನ್ನು ನಿಮ್ಮ ಬಳಿ ಇಟ್ಕೊಳ್ಳಿ, ಇನ್ನೊಂದು ಕಾಪಿಯನ್ನು ನಿಮ್ಮ ಎಕ್ಸಾಮ್ ಸೆಂಟರ್ಗೆ ತೊಗೊಂಡು ಹೋಗಿ. ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗ ಅಡ್ಮಿಟ್ ಕಾರ್ಡ್ ಮತ್ತು ಒಂದು ಒರಿಜಿನಲ್ ಐಡೆಂಟಿ ಪ್ರೂಫ್ ಮತ್ತು ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ. ಹಾಗೆ ಈ ಅಡ್ಮಿಟ್ ಕಾರ್ಡಲ್ಲಿ ಮತ್ತೊಂದು ಚೇಂಜ್ ಏನಂದರೆ, ನಾವು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಎಕ್ಸಾಮ್ ಬರೆಯೋ ಮುಂಚಿತವಾಗಿ ನಮಗೆ ಒಂದು ಪ್ಯಾರಾಗ್ರಾಫನ್ನು ಬರ್ಕೊಳ್ಳೋಕ್ಕೆ ಒಂದು ಡಿಕ್ಲರೇಷನ್ ಫಾರ್ಮನ್ನು ಕೊಡ್ತಾರೆ ಅವರೇ. ಈ ಡಿಕ್ಲರೇಷನ್ ಫಾರ್ಮಲ್ಲಿ ನಾವು ಕಂಪ್ಯೂಟರಲ್ಲಿ ತೋರಿಸುವಂಥ ಒಂದು ಪ್ಯಾರಾಗ್ರಾಫನ್ನು ಇದರಲ್ಲಿ ಬರೀಬೇಕಿತ್ತು. ಹಾಗೆ ನಮ್ಮ ಲೆಫ್ಟ್ ಥಂಬ್ ಫಿಂಗರ್ ಪ್ರಿಂಟ್ ಮತ್ತು ನಮ್ಮ ಮದರ್ ನೇಮನ್ನು ಬರೀಬೇಕಿತ್ತು. ಆದರೆ ಈ ಸಲ ಆ ಡಿಕ್ಲರೇಷನ್ ಫಾರ್ಮನ್ನು ಕೊಡೋದಿಲ್ಲ. ಆ ಪ್ಯಾರಾಗ್ರಾಫನ್ನು ನೀವು ನಿಮ್ಮ ಅಡ್ಮಿಟ್ ಕಾರ್ಡಲ್ಲೇ ಬರೆಯೋಕ್ಕೆ ಜಾಗವನ್ನು ಕೊಟ್ಟಿರ್ತಾರೆ, ಅದರಲ್ಲೇ ನೀವು ಬರೀಬೇಕಾಗತ್ತೆ. ಅದರಲ್ಲೇ ಬರೆದು ಅಡ್ಮಿಟ್ ಕಾರ್ಡನ್ನು ನೀವು ಆ ಸೆಂಟರಲ್ಲೇ ಕೊಟ್ಟು ಬರಬೇಕಾಗತ್ತೆ. ಸೊ ಇವು ಅಡ್ಮಿಟ್ ಕಾರ್ಡಲ್ಲಿ ಆಗಿರುವಂಥ ಚೇಂಜಸ್ಗಳು. ನಿಮಗೆ ಇವೆಲ್ಲ ಇನ್ಸ್ಟ್ರಕ್ಷನ್ಗಳು ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಯಾರ್ಯಾರು 2025ರಲ್ಲಿ SSC GD ಎಕ್ಸಾಮ್ ಬರ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.